ಕೇರಳದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. ಈ ವಯನಾಡ್ ಅನ್ನೋದು ಶೋಕದ ನಾಡಾಗಿ ಮಾರ್ಪಾಡಾಗಿದೆ. ಈಗ ನೋಡಿ, ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ. ಅಂಕಿ ಸಂಖ್ಯೆ ನೀವು ನೋಡ್ತಾನೆ ಇದ್ದೀರಲ್ವಾ, ನಾವು ನಿಮ್ಗೆ ತೋರಿಸ್ತಾನೆ ಇದೀವಿ. ಪ್ರತಿಯೊಂದು ಬುಲೆಟಿನಲ್ಲಿ ನ್ಯೂಸಲ್ಲಿ ನೀವು 98 ಮಂದಿ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದು, 155 ಸಾವಿನ ಸಂಖ್ಯೆ, 480ಕ್ಕಿಂತ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ, 3000ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಚೂರಲ್ ಮಲೈನಲ್ಲಿ ಸೇನೆ NDRF ತಂಡ ಹರಸಾಹಸವನ್ನು ಪಡ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ನೋಡಿ, ಸಾವಿನ ಸಂಖ್ಯೆ 1 ಅಂಕಿ ಇತ್ತು, 2 ಅಂಕಿಯಾಗಿ 3 ಅಂಕಿ ಹೋಗಿದೆ. ಈಗ ಆರಂಭದಲ್ಲಿ ನಿಮ್ಗೆ ಹೇಳಿದ್ವಿ ನಾವು, ನಿನ್ನೆ 11 ಗಂಟೆವರೆಗೂ 115, 116, ಬರೀ 93 ಸಂಜೆ ವೇಳೆಗೆ. ಈಗ ನೋಡಿ 155 ಜಾಸ್ತಿ ಆಗ್ತಾನೆ ಇದೆ. ಆಮೇಲೆ ಅಲ್ಲಿ ಶವಗಳು ಏನಾಗ್ತಿದೆ ಅಂತಂದ್ರೆ ಗಲ್ಲಿಗಳಲ್ಲಿ ತೇಲ್ಕೊಂಡು ಬರ್ತಾ ಇದ್ದಾವಂತೆ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಶವಗಳು ಪತ್ತೆ ಆಗ್ತಿದ್ದಾವಂತೆ. ಸಾವಿನ ಸಂಖ್ಯೆ ಈಗ 156. ನೋಡಿ, 155 ಅಂತ ಹೇಳಿದೆ, ಈಗ ಒಂದು ಜಾಸ್ತಿ. ನೋಡಿ, ಒಂಥರ ಕ್ರಿಕೆಟ್ ಸ್ಕೋರ್ ಆದಂಗೆ ಆಗ್ತಿದೆ. ಇದು ಅಪ್ಡೇಟ್ ಆಗ್ತಾ ಇದೆ. ನಿಜಕ್ಕೂ ಇಡೀ ದೇಶವೇ ಕೇರಳದ ಈ ಒಂದು ಭಯಾನಕವಾದಂಥ ಪರಿಸ್ಥಿತಿ, ಅಲ್ಲಿ ನಡೆದಿರುವಂಥ ಈ ಘಟನೆ, ಅಲ್ಲಿನ ಸಾವನ್ನು ಕಂಡು ಕಣ್ಣೀರು ನೀಡ್ತಾ ಇದೆ ಅಂತ ಹೇಳ್ಬೋದು. 98 ಜನ, ಹತ್ತತ್ರ 100 ಜನ ಮಣ್ಣಲ್ಲಿ ಸಿಕ್ಕಾಕೊಂಡಿರೋ ಸಾಧ್ಯತೆಗಳಿದ್ದಾವೆ. ಅದೆಷ್ಟು ಜನ ಆ ಚಿಲಿಯಾರ್ ನದಿಯಲ್ಲಿ ಕೊಚ್ಕೊಂಡು ಹೋಗಿದಾರೋ ನಮ್ಗೆ ಗೊತ್ತಿಲ್ಲ. ಸುಮಾರು 200ರಿಂದ 300 ಜನ ನಾಪತ್ತೆ ಆಗಿರೋದು, ಈಗ ಕಣ್ಮರೆ ಆಗಿರೋದು. 150 ಜನ ಗಾಯಗೊಂಡಿದ್ದಾರೆ, 250 ಜನ ನಾಪತ್ತೆ ಆಗಿದ್ದಾರೆ. ಅದರಲ್ಲಿ 100 ಮಂದಿ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನಿಲ್ಲ ಅಂದರೂ ಇನ್ನೂ 300ರಿಂದ 350 ಜನರು ಪತ್ತೆಯಾಗಬೇಕು. 3000ಕ್ಕೂ ಹೆಚ್ಚು ಜನರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ಒಟ್ಟಾರೆ 400ರಿಂದ 500 ಕುಟುಂಬ, ಇದು 3 ಗ್ರಾಮಗಳು ಸೇರಿಕೊಂಡು. ಹಾಗಾಗಿನೇ ಈ ಸಾವಿನ ಸಂಖ್ಯೆ ನೋಡ್ತಾ ಇದ್ರೆ ಇದು ಇಲ್ಲಿಗೆ ಬಂದಾಗ್ಬಿಡ್ಲಪ್ಪ, ಕಡಿಮೆ ಆಗ್ಬಿಡ್ಲಿ ಅಂತ ಹೇಳಿ ಪ್ರಾರ್ಥನೆಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮಣ್ಣಿನಲ್ಲಿ ಹುದುಗಿ ಹೋಗಿರುವಂಥವ್ರು ಜಾಸ್ತಿ, ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ. ನೀರಿನಲ್ಲಿ ಕೊಚ್ಕೊಂಡು ಹೋದಂಥವ್ರು ಜಾಸ್ತಿ. ಈಗ 30-40 ಕಿಲೋಮೀಟರ್, ಒಂದೊಂದು 80 ಕಿಲೋಮೀಟರ್ ದೂರ ಹೋಗಿ ಹೆಣಗಳು ಸಿಗ್ತಾ ಇದ್ದಾವಂತೆ. ಆ ಮಟ್ಟಿಗೆ ಅನಾಹುತಗಳಾಗಿದೆ, ನೀವು ಲೆಕ್ಕ ಹಾಕೊಳ್ಳಿ. ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳ ವೇಗಗತಿಯಲ್ಲಿ ಈಗ ಸಾಗುತ್ತಾ ಇದೆ. ನಿನ್ನೆ ಆರಂಭದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿತ್ತು, ಯಾಕಂದರೆ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗು ಕೂಡ ಸಾಕಷ್ಟು ಅವಕಾಶಗಳಿಲ್ಲ.